ಪ್ರಪಂಚದಲ್ಲಿ ವಸ್ತುಗಳನ್ನ ಕಣ್ಣಿಗೆ ಕಾಣಿರೋ ಥರ ಸುಲಭವಾಗಿ ಸುಡ್ಬೋದು, ಆದರೆ ನೆನಪುಗಳನ್ನ ಫುಲ್ ಬಾಟ್ಲ್ ಹೊಡೆದು ಮರೆತರು ನಶೆ ಹರಿತಾ ಇದ್ದಂಗೆ ಅರ್ಧೋಗಿನ ನೋಟಿನ ಥರ ತಿರುಗಿ ತಿರುಗಿ ನಮ್ಮ ಹತ್ರನೇ ಬರ್ತಾ ಇರುತ್ತೆ. ನಂದಿನಿ ನನ್ನ ನೆನಪು ಮಾತ್ರ ಅಲ್ಲ, ನನ್ನ ಉಸಿರು, ನನ್ನ ಪ್ರಾಣ. ಇಂಡಿಯನ್ ನೋಟಿಂದ ಗಾಂಧೀಜಿನ ತೆಗೆಯೋದು ಎಷ್ಟು ಅಸಾಧ್ಯನೋ, ನನ್ನ ಹಾರ್ಟಿಂದ ನಂದಿನಿ ತೆಗೆಯೋದು ಅಷ್ಟೇ ಅಸಾಧ್ಯ. ಕಿಕ್ ಕೊಡದೇ ಇರೋ ಬೀರು, ಇಂಜನ್ ಇಲ್ದಿರೋ ಕಾರು, ನಂದಿನಿ ಇಲ್ದಿರೋ ಆರು. ಈ ಭೂಮಿ ಮೇಲೆ ಬದುಕೋದಕ್ಕಿಂತ ಸಾಯೋದೇ ಮೇಲು. ಏನಾಯ್ತು? ಮೈಸೂರು ಪ್ರೊಡ್ಯೂಸರ್ಗೆ ಕತೆ ಏನೋ ತೋರಿದ್ದಲ್ಲ, ಅವ್ರು ನಿನ್ನ ಕತೆನ ಒಪ್ಕೊಂಡ್ರು. ಆದರೆ ಕ್ಲೈಮ್ಯಾಕ್ಸ್ ಚೇಂಜ್ ಮಾಡು ಅಂದರು. ಅದಕ್ಕೆ ನೀನೇನಂದೆ? ನಾನು ಆಗಲ್ಲ ಅಂತಂದೆ. ಅದಕ್ಕೆ ಅವರೇನಂದ್ರು? ಚೇಂಜ್ ಮಾಡೋಕ್ಕಾಗಲ್ಲ ಅಂತ. ನಿನ್ನ ಕತೆಗೆ ಬೇರೆ ಯಾರಾದರೂ ಪ್ರೊಡ್ಯೂಸರ್ನ ಹುಡುಕು. ಎಷ್ಟು ಜನ ಅಂತ ಹುಡ್ಕೋದು? ಒಬ್ಬ ಐಟಮ್ ಸಾಂಗ್ ಬೇಕು ಅಂತಾನೆ, ಇನ್ನೊಬ್ಬ ನನ್ನ ಮಗನ್ನೇ ಹೀರೋ ಮಾಡು ಅಂತಾನೆ, ಇವನ್ ನೋಡಿದ್ರೆ ಕ್ಲೈಮ್ಯಾಕ್ಸ್ ಚೇಂಜ್ ಮಾಡು ಅಂತಾನೆ. ನನಗಂತೂ ಸಾಕಾಗೋಗಿದೆ. ನಾನು ಬರ್ದಿರೋದನ್ನೆಲ್ಲ ಸುಟ್ಟಾಗಿ ಸತ್ತೋಗೋಣ ಅಂದ್ಕೊಂಡ್ಬಿಟ್ಟಿದ್ದೆ. ಸತ್ತೋಗೋಣ? ಏನಂದೆ? ಸತ್ತೋಗೋಣ ಅಂದೆ. ನಾನೇನೋ ಎಮೋಷ್ನಲ್ ಅಂದರೆ ನೀನು ಬೇರೆ. ಹೋಗೋ, ಸುಸ್ತಾಗಿದೆ, ಎಷ್ಟು ತಗೊಳ್ತೀನಿ, ಸ್ವಲ್ಪ ರೆಡಿ ಮಾಡಿ. ಇಲ್ಲ ಕಣೋ, ನಂಗೆ ಸ್ವಲ್ಪ ಕೆಲಸ ಇದೆ, ಹೊರಡೋಗ್ತೀನಿ. ಎಲ್ಲಿಗೋ? ಡೈರೆಕ್ಟ್ರ್ ಆಫೀಸ್ ಕರೆದಿದ್ದಾರೆ, ನಾನು ಅಲ್ಲಿಗೆ ಹೋಗ್ತಾ ಇದ್ದೀನಿ. ಸರಿ ಹೋಗು, ಸ್ವಲ್ಪ ರೆಸ್ಟ್ ತಗೊಳ್ತೀನಿ. ಈಗ ನಾನು ಇಲ್ಲಿ ಸಾಯೋದಕ್ಕಿಂತ ಎಲ್ಲಾದರೂ ದೂರ ಹೋಗಿ ಸಾಯೋದೇ ಕರೆಕ್ಟು. ನನ್ನ ಸಾವಿನಿಂದ ಅಜಯ್ಗೆ ಯಾವುದೇ ರೀತಿ ಪ್ರಾಬ್ಲಮ್ ಆಗಬಾರ್ದು. ಹೌದು, ಎಸ್. ಅರೋ, ನಾಳೆ ಏನು ಪ್ರೋಗ್ರಾಮ್ ಇಟ್ಕೊಂಡು ಬೇಡ, ನನ್ನ ಫ್ರೆಂಡ್ ಮ್ಯಾರೇಜ್ ಇದೆ, ಹೋಗೋಣ. ನಾಳೆನಾ? ನೋ ಚಾನ್ಸ್. ಯಾಕಂದರೆ ನಾನು ಇವತ್ತು ಸಾಯ್ತಿದ್ದೀನಿ. ಇವತ್ತೇ ನನ್ನ ಕೊನೆಯ ದಿನ. ಎಸ್, ಟುಡೇ ವಿ ಲಾಸ್ಟ್. ಹಲೋ, ಹಾಂ ಹೇಳಿ. ಓಕೆ, ಇಲ್ಲ ನಾನಿವತ್ತು ಸ್ವಲ್ಪ ಬ್ಯುಸಿ ಆಗಿದ್ದೀನಿ. ನೆಕ್ಸ್ಟ್ ಮಂತ್ ನಡೆಯೋ ಕಾಂಪಿಟೇಷನ್ಗೆ ಪೇಂಟಿಂಗ್ ರೆಡಿ ಮಾಡ್ತಾ ಇದ್ದೆ. ಸರಿ. ಓಹ್, ಇವತ್ತು ನನಗೆ ಕಷ್ಟ ಆಗುತ್ತೆ. ನಾನು ನಿಮಗೆ ನಾಳೆ ಓಕೆ, ನಾಳೆ ಇಲ್ಲ ಅಂದರೆ ನಾಳೆ ಸಿಗ್ತೀನಿ. ಓಕೆನಾ? ಸರಿ ಸರಿ ಸರಿ, ಓಕೆ, ಬಾಯ್. ಸರ್, ಮನೆಯಿಂದ ಫೋನ್ ಬಂದಿತ್ತು.
ನಮ್ಮ ಸದ್ಯಕ್ಕೆ ಸ್ವಲ್ಪ ಮೈಗೆ ಸೇರಿಲ್ವಂತೆ, ಮನೆಗೆ ಹೋಗ್ಬಿಟ್ಟು ದುಡ್ಡು ಕೊಟ್ಟು ಬಂದ್ಬಿಡ್ತೀನಿ. ಸರಿ, ಹೋಗ್ಬಿಟ್ಟು ಬಾ. ಥ್ಯಾಂಕ್ ಯು. ಸಿದ್ದು, ದುಡ್ಡೇನಾದರೂ ಬೇಕಾಗಿತ್ತಪ್ಪ? ಇಲ್ಲ ಸರ್, ಪರವಾಗಿಲ್ಲ ಇದೆ. ಓಕೆ, ಹೋಗ್ಬಿಟ್ಟು ಬಾ. ಹಲೋ ಸರ್, ಒಂದು ನಿಮಿಷ ನೀರು ಕುಡಿಸ್ತೀರಾ? ಥ್ಯಾಂಕ್ ಯು. ಥ್ಯಾಂಕ್ ಯು. ಬೇಡ ಸರ್, ನಿಮ್ಮಿಂದ ಒಂದು ಹೆಲ್ಪ್ ಆಗಬೇಕಿತ್ತು. ಹೇಳಿ, ಏನಾಗಬೇಕಿತ್ತು? ಯಾರೂ ಇಲ್ದಿರೋ ಅಂತ ಪ್ರಶಾಂತವಾದ ಜಾಗ ಎಲ್ಲಿದೆ ಅಂತ ಹೇಳ್ತೀರಾ? ನೀವು ಕೇಳಿದಂಥ ಜಾಗ ಒಂದು 3-4 ಇದೆ. ಆದರೆ ಅದೇನಕ್ಕೋಸ್ಕರ ಅಂತ ಹೇಳಿದ್ರೆ ಅದ್ರಲ್ಲಿ ನಾನು ಯಾವ್ದು ಬೆಸ್ಟು ಅಂತ ಹೇಳ್ಬೋದು. ನಾನೊಬ್ಬ ಸ್ಟೋರಿ ರೈಟರ್, ನಾನೊಂದು ಹೊಸ ಕತೆ ಬರೀಬೇಕು, ಅದಕ್ಕೋಸ್ಕರ. ಹಾಗಿದ್ರೆ ಒಂದು ಕೆಲಸ ಮಾಡಿ, ನೀವು ಬಂದಿರೋ ದಾರಿಯಲ್ಲಿ ಹಾಗೆ ವಾಪಸ್ ಹೋಗಿ, ಅಲ್ಲೊಂದು ದೇವಸ್ಥಾನ ಸಿಗುತ್ತೆ. ಅಲ್ಲಿಂದ ಬಲಕ್ಕೆ ತಿರ್ಕೊಂಡು ಸ್ವಲ್ಪ ಮುಂದೆ ಹೋದ್ರೆ ನೀವು ಕೇಳಿದಂಥ ಜಾಗ ಸಿಗುತ್ತೆ. ಥ್ಯಾಂಕ್ ಯು ಸರ್. ನೀವೇನು ತಿಳ್ಕೊಳ್ಳ ಅಂದರೆ ನಿಮ್ಮೊಂದು ಪ್ರಶ್ನೆ ಕೇಳಲ್ಲ? ಕೇಳಿ. ನಿಮ್ಗೆ ಯಾವತ್ತೂ ಸಾಯ್ಬೇಕು ಅಂತ ಅನಿಸಿಲ್ವಾ? ಯಾಕೆ ಹೇಳ್ದೆ ಅಂತಂದರೆ, ನನ್ನ ಕಥೆಯಲ್ಲಿ ಒಂದು ಕ್ಯಾರೆಕ್ಟ್ರು ಒಂದು ವಸ್ತುನ ಕಳ್ಕೊಂಡಿದ್ದಕ್ಕೆ ಸಾಯ್ಬೇಕು ಅಂತ ಅನ್ಕೊತಾನೆ. ನೀವು ನಿಮ್ಮ ಶರೀರದಲ್ಲಿ ಒಂದು ಭಾಗನೇ ಕಳ್ಕೊಂಡಿದ್ದೀರಾ, ನಿಮ್ಗೆ ಸಾಯ್ಬೇಕು ಅಂತ ಅನಿಸಿಲ್ವಾ? ನಾನೊಬ್ಬ ದೊಡ್ಡ ಆರ್ಟಿಸ್ಟ್ ಆಗಬೇಕು ಅಂತ ಅಂದ್ಕೊಂಡಿದ್ದೆ. ಆದರೆ ಒಂದು ಚಿಕ್ಕ ಆಕ್ಸಿಡೆಂಟಿಂದ ನಡು ಕೈಗಳನ್ನ ಕಳ್ಕೊಬೇಕಾಗಿ ಬಂತು. ಒಬ್ಬ ಆರ್ಟಿಸ್ಟ್ಗೆ ಕೈಗಳು ತುಂಬ ಮುಖ್ಯ ಅಲ್ವಾ? ಇನ್ನು 2 ಕೈಗಳನ್ನ ಕಳ್ಕೊಂಡ್ಮೇಲೆ ನಾನು ಸತ್ತೋಗ್ಬೇಕು ಅಂದ್ಕೊಂಡೆ. ಆದರೆ ನನ್ನ ತಾಯಿ ಮುಖ ನೋಡಿ ಬದುಕಬೇಕಾಗಿ ಬಂತು. ತುಂಬ ದಿನ ಮನೆಯಲ್ಲೇ ನಿರ್ಜೀವ ವಸ್ತು ಥರ ಇದ್ದೆ. ನಾನು ಸಾಕ್ಬೇಕಾಗಿ ತಾಯಿ ನನ್ನನ್ನೇ ಸಾಕೋ ಹಾಗಾಗಿ ಮನೆಯಲ್ಲೇ ಕೂತು ಕೂತು ಬೋರ್ ಆದಾಗ ನಾನು ಪೇಂಟಿಂಗ್ನ ಕಾಲ್ನಲ್ಲೇ ಮಾಡೋದಕ್ಕೆ ಶುರು ಮಾಡಿದೆ. ಮೊದಲು ತುಂಬಾನೇ ಕಷ್ಟ ಆಯಿತು. ಬರ್ತಾ ಬರ್ತಾ ಅದೇ ಅಭ್ಯಾಸ ಆಗೋಯ್ತು. ನನ್ನ ಪೇಂಟಿಂಗ್ನ ನೋಡಿದವರೆಲ್ಲ ಮೆಚ್ಚುಗೆ ವ್ಯಕ್ತಪಡಿಸ್ತಾ ಇದ್ರು. ಅದರಲ್ಲೊಬ್ಬ ದೊಡ್ಡ ವ್ಯಕ್ತಿ ನನಗೆ ಅವಾರ್ಡು, ರಿವಾರ್ಡು ಇದನ್ನೆಲ್ಲ ಬರೋ ಥರ ಮಾಡಿದ್ರು. ನೀವೇ ಹೇಳಿ, ನಾನು ಅವತ್ತು ಸತ್ತೋಗಿದ್ರೆ ಈ ಹಣ, ಹೆಸರು, ಕೀರ್ತಿ ಇದೆಲ್ಲ ಸಿಗ್ತಾ ಇತ್ತಾ? ನಾನು ಅವತ್ತು ಎಮೋಷನಲ್ ಸಾಯ್ಬೇಕು ಅಂತ ಅಂದ್ಕೊಂಡಾಗ ನನಗೆ ಗೊತ್ತಿರಲಿಲ್ಲ ಮುಂದೆ ಇಂಥ ಫ್ಯೂಚರ್ ಇದೆ ಅಂತ. ಆದರೆ ಇವಾಗ ಅನ್ನಿಸ್ತಾ ಇದೆ, ನಾನು ಅವತ್ತು ಸತ್ತೋಗ್ಬಿಟ್ಟಿದ್ರೆ ಇಂಥ ಒಳ್ಳೆ ಫ್ಯೂಚರ್ನ ಮಿಸ್ ಮಾಡ್ಕೊಳ್ತಿದ್ದೆ ಅಂತ. ಜೀವನ ನನಗೆ ಎಂಥ ಪಾಠ ಕಲಿಸ್ತು ಗೊತ್ತಾ? ನಾವು ಸಿಟ್ಟಲ್ಲಿ ತಗೊಳ್ಳೋ ನಿರ್ಧಾರಕ್ಕಿಂತ ನಿಧಾನವಾಗಿ ಯೋಚನೆ ಮಾಡಿ ತಗೊಳ್ಳೋ ನಿರ್ಧಾರದಲ್ಲಿ ಒಳ್ಳೆ ಭವಿಷ್ಯತ್ತಿದೆ ಅಂತ. ಸರಿ ಸರ್, ನಾನು ಬರ್ತೀನಿ. ಓಕೆ, ಒಂದು ನಿಮಿಷ. ನಿಮ್ಮ ಕ್ಯಾರೆಕ್ಟ್ರನ್ನ ನಿಮ್ಮ ಕಥೆಲಿ ಬರೋ ಕ್ಯಾರೆಕ್ಟ್ರನ್ನ ಸಾಯೋದು ತಪ್ಪು ಅಂತ ಹೇಳಿ ಸಾಯೋದಕ್ಕಿಂತ ಬದುಕಿಸ್ಬಿಡಿ. ಯಾಕಂದರೆ ವಸ್ತು ಹೋದರೆ ಮತ್ತೆ ಬರುತ್ತೆ, ಆದರೆ ಪ್ರಾಣ ಹೋದರೆ ಮತ್ತೆ ಬರಲ್ಲ.
ಸಾಯ್ಬೇಡಿ. ಸಾಯ್ಬಾರ್ದ? ಅದಕ್ಕೆಲ್ಲ ನೀವ್ಯಾರು? ನಾನು ಯಾರು ಅಂತ ಮುಂದೆ ನಿಮ್ಗೆ ಗೊತ್ತಾಗುತ್ತೆ. ಸಾಯೋದು ದೊಡ್ಡ ತಪ್ಪು, ಸಾಯ್ಬೇಡಿ. ತಪ್ಪ? ನಾನು ನಿಮ್ಮನ್ನು ಸಾಯಿಸ್ತಾ ಇಲ್ಲ, ನಾನೇ ಸಾಯಿಸ್ಕೊಳ್ತಾ ಇದ್ದೀನಿ. ಕಾನೂನು ಪ್ರಕಾರ ಸೂಸೈಡ್ ಮಾಡ್ಕೊಳ್ಳೋದು ತಪ್ಪು ಅಂತ ನಿಮ್ಗೆ ಗೊತ್ತಿಲ್ವಾ? ತಪ್ಪೇ ಇರ್ಬೋದು, ಆದರೆ ನನ್ನ ಮನಸ್ಸಲ್ಲಿ ಅಷ್ಟೊಂದು ದೊಡ್ಡ ನೋವು ಇಟ್ಕೊಂಡು ಬದುಕಕ್ಕಾಗಲ್ಲ. ಏನಿ ಮನ್ಸಲ್ಲಿರೋ ನೋವು? ನಂದಿನಿ ತಾನೇ? ನಂದಿನಿ? ಅವಳ ಬಗ್ಗೆ ನಿಮ್ಗೆ ಗೊತ್ತು? ಅಷ್ಟೇ ಅಲ್ಲ, ನಂದಿನಿನ ನೀವೆಷ್ಟು ಪ್ರೀತಿಸ್ತಿದ್ರಿ ಅನ್ನೋದು ನಂಗೆ ಗೊತ್ತು. ನೀವು ಮತ್ತೆ ನಂದಿನಿ 3 ವರ್ಷದಿಂದ ಲವ್ ಮಾಡ್ತಿದ್ರಿ ಅನ್ನೋದು ನಂಗೆ ಗೊತ್ತು. ಒಂದಿನ ನಂದಿನಿ ನಿಮ್ಮ ಹತ್ರ ಬಂದು ನಾನು ಊರಿಗೆ ಹೋಗ್ಬೇಕು ಅಂತ ಹೇಳಿದ್ಲು. ನಾನು ಅರ್ಜೆಂಟ್ ಊರಿಗೆ ಹೋಗ್ಬೇಕು. ಯಾಕೆ? ನಮ್ಮ ತಂದೆ ಬರೋ ಕೇಳಿದ್ದಾರೆ. ಅದೇ ಯಾಕೆ? ನಂಗೆ ಗೊತ್ತಿಲ್ಲ. ಹೋದ್ರೆ ಬರೋದು 1 ವಾರ ಆಗುತ್ತೆ. 1 ವಾರನಾ? 1 ವಾರ ಕಣ್ಮುಚ್ಚಿ ಕಣ್ ತೆಗಿದ್ರಲ್ಲಿ ಬಂದ್ಬಿಡುತ್ತೆ. ಎಲ್ಲಿ ಬರಲೇ ಇಲ್ಲ? ಏನು 1 ವಾರ? ತಲೆ ಮೇಲೆ ಹೊಡಿಬೇಡ ನೋಡು. ಏನಾಗುತ್ತೆ? ಮತ್ತೆ ಮತ್ತೆ ಹೇಳ್ತಾ ಇದೀನಿ, ಹೊಡಿಬೇಡ. ಏನಾಗುತ್ತೆ? 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 ನಾನೀಗ ಹೋದ್ರೆ ನಿಮ್ಗೆ ಸಿಗೋದು 1 ವಾರ ಆದ್ಮೇಲೆ. ಒಂದು ವಾರದಲ್ಲಿ ಬರ್ತೀನಿ ಅಂತ ಹೇಳಿದಳು. 1 ತಿಂಗಳಾದ್ಮೇಲೆ ವಾಪಸ್ ಬಂದ್ಲು. ವಾರದಲ್ಲಿ ಬರ್ತೀನಿ ಅಂತ 1 ತಿಂಗಳಾದ್ಮೇಲೆ ಬಂದಿದೆಯಲ್ಲ. ನಿನ್ನ ನೋಡ್ದೆ, ನಿನ್ನ ಧ್ವನಿ ಕೇಳ್ದೆ ನನ್ನ ಮನಸ್ಸು ಎಷ್ಟು ನೋವು ಅನುಭವಿಸಿದೆ ಗೊತ್ತಾ? ಯಾಕೆ? ಏನಾಯ್ತು? ನಾನು ನೋಡ್ಬೇಕು ಅಂತ ಅನ್ಸಿಲ್ವಾ? ಅಥವಾ ನನ್ನ ನೆನಪೇ ಬಂದಿಲ್ವಾ? ಏನಾಯ್ತು ನಿನ್ಗೆ? ಮಾತಾಡು. ನಂಗೆ ಎಂಗೇಜ್ಮೆಂಟ್ ಆಗಿದೆ. ನೀನು ಹೇಳ್ತಿರೋದು ನಿಜ. ನನಗೆ ನನ್ನ ಮಾವನ ಮಗನ ಜೊತೆ ಎಂಗೇಜ್ಮೆಂಟ್ ಆಗಿದೆ. ನಮ್ಮೂರಲ್ಲಿ ನನ್ನ ಫ್ರೆಂಡ್ ಒಬ್ಬ ಹುಡುಗನ್ ಲವ್ ಮಾಡ್ತಾ ಇದ್ಲು. ಅದು ಅವ್ರ ಅಪ್ಪ ಗೊತ್ತಾಗಿ ಅವ್ರಿಗೆ ಗೊತ್ತಿರೋ ಹುಡುಗನ ಜೊತೆ ಮದುವೆ ಫಿಕ್ಸ್ ಮಾಡಿದ್ರು. ಆದ್ರೆ ಅವಳು ಲವ್ ಮಾಡಿರೋ ಹುಡುಗನ ಜೊತೆ ಹೊಡೋದ್ಲು. ಆ ಅವಮಾನನ ಸಹಿಸ್ಕೊಳಕ್ಕಾಗ್ದೆ ಅವ್ರ ಅಪ್ಪ ಸೂಸೈಡ್ ಮಾಡ್ಕೊಂಡ್ರು. ಆ ಪರಿಸ್ಥಿತಿ ನಮ್ಮ ಅಪ್ಪಗೆ ಬರಬಾರ್ದು ಅಂತಾನೆ ನಾನು ನಮ್ಮ ಲವ್ ವಿಷಯ ಮುಚ್ಚಿಟ್ಟು ನನ್ನ ಮಾವನ ಮಗನ ಜೊತೆನೆ ಮದುವೆ ಮಾಡ್ಕೊಳಕ್ ಒಪ್ಕೊಂಡೆ. ಕೊನೆವರೆಗೂ ನನ್ನ ಜೊತೆ ಇರ್ತೀನಿ ಅಂದೆ. ಇವಾಗ ನಾನೇನ್ ಮಾಡ್ಲಿ? ನನ್ನ ಮರ್ತ್ಬಿಡು. ನೀನು ಮರೆತು ನನ್ನಿಂದ ಇರಕ್ಕಾಗುತ್ತೆ ಅಂತ ಅನ್ಕೊಂಡಿದೀಯಾ? ಪ್ರತಿ ಕ್ಷಣ ನಿನ್ನ ನೆನಪೇ ಕಾಡ್ತಿರುತ್ತೆ. ನಂಗೂ ಅಷ್ಟೇ. ಇದನ್ನ ನೋಡ್ದಾಗ್ಲಿಲ್ಲ ನೀನ್ ನೆನಪೇ ಕಾಡ್ತಿರುತ್ತೆ. ಅದಕ್ಕೆ ಇದನ್ನ ವಾಪಸ್ ಕೊಟ್ಟು ಹೋಗೋಣ ಅಂತ ಬಂದೆ. ತಗೋ, ಬಾಯ್. ಇದೆ ತಾನೇ ನಿಮ್ಮ ಮನ್ಸಲ್ಲಿರೋ ನೋವು? ಇಷ್ಟು ಕರೆಕ್ಟ್ ಆಗಿ ನನ್ನ ಜೀವನದಲ್ಲಿ ನಡೆದಂತ ಕಥೆ ಹೇಳಿದ್ರಲ್ಲ, ಯಾರು ನೀವು? ನಿಮ್ಮ ಹೆಂಡತಿ. ಏನ್ ಹೇಳ್ತಾ ಇದ್ದೀರಾ? ನಾನು ಹೇಳ್ತಿರೋದು ನಿಜ. ನಾನ್ ನಿಮ್ಮ ಹೆಂಡತಿ. ನಮ್ಗೊಂದು ಮಗು ಕೂಡ ಇದೆ. ಹುಚ್ಚ ಆಸ್ಪತ್ರೆಯಿಂದ ಏನಾದ್ರು ಬಂದಿದ್ದೀರಾ? ಅಲ್ಲ, ಫ್ಯೂಚರ್ ಇಂದ. ಏನು? ನಾನು ನಿಮ್ಮ ಫ್ಯೂಚರ್ ಹೆಂಡತಿ. ನೀವು ಫ್ಯೂಚರ್ ಸೂಪರ್ ಸ್ಟಾರ್. ನಿಮ್ಗೆ ಅಭಿಮಾನಿಗಳಿದ್ದಾರೆ. ನೀವೆಲ್ಲ ನಿಜ? ಅದು ನಾನು ನಂಬೇಕಾ? ಹೌದು.
ನಂಬಲೇಬೇಕು. ಗ್ಯಾರಂಟಿ ಏನು? 5 ವರ್ಷ ಕಾದ್ ನೋಡಿ, ನಿಜ ನಿಮಗೆ ಗೊತ್ತಾಗುತ್ತೆ. ನೀವು ಹೇಳೋದನ್ನ ನಂಬೋಕೆ 5 ವರ್ಷ ಕಾಯ್ಬೇಕಾ? ನೆವರ್. ನಂದಿನಿ ಇಲ್ದಿರೋ ಫ್ಯೂಚರ್ ನಂಗೆ ಬೇಡ, ಬೇಡ ಬೇಡ. ಏನ್ ನಂದಿನಿ ಅವಳು ಮಾತ್ರ ನಿಮ್ಮನ್ನ ಮರ್ತು ಬೇರೆಯವ್ರ ಜೊತೆ ಬದುಕೋದಿಕ್ಕೆ ರೆಡಿ ಆಗಿದ್ದಾಳೆ. ನೀವು ನೋಡಿದ್ರೆ ಸಾಯ್ತೀನಿ ಅಂತೀರಲ್ಲ. ನಂದಿನಿ ಪ್ರೀತಿ ಹೋದ್ರೆ ಅದನ್ನ ಕೊಡಕ್ಕೆ ನಾನು, ನಮ್ಮ ಮಗು, ನಿಮ್ ಫ್ಯಾನ್ಸು ಎಲ್ಲ ಇದ್ದೀವಿ. ಆದ್ರೆ ನಿಮ್ ಪ್ರಾಣ ಹೋದ್ರೆ ಯಾರು ಕೊಡ್ತಾರೆ? ಈಗ ಹೇಳಿ, ಹಿಂದೆ ನಿಮ್ಮನ್ನ ಬೇಡ ಅಂತ ಬಿಟ್ಟೋದೋಳ್ ಬೇಕಾ, ಮುಂದೆ ನಿಮ್ಗ ಕಾಯ್ತಿರೋ ನಾವು ಬೇಕಾ? ನೀವು ಹೇಳಿ ನಿಜ. ಎಷ್ಟು ಪ್ರೀತಿಸಿದೆ ನಾನು ಅವಳನ್ನ, ಆದರೆ ಅವಳು ನನ್ನ ಮೋಸ ಮಾಡೋಗ್ಬಿಟ್ಲು. ಅಂತ ಅವಳಿಗೋಸ್ಕರ ನಾನು ಸಾಯ್ಬೇಕು ಅಂತ ಅನ್ಕೊಂಡಿದ್ದೀನಲ್ಲ, ನಾನು ದೊಡ್ಡ ಹುಚ್ಚ. ಅವಳಿಗೆ ಅವಳ ಫ್ಯೂಚರ್ ಮುಖ್ಯ, ನನಗೆ ನನ್ನ ಫ್ಯೂಚರ್ ಮುಖ್ಯ. ನಾನು ದೊಡ್ಡ ಹೀರೋ ಆಗಬೇಕು, ಹಣ ಸಂಪಾದನೆ ಮಾಡಬೇಕು, ಫ್ಯಾನ್ಸ್ ಪ್ರೀತಿ, ಹೆಂಡತಿ ಪ್ರೀತಿ, ಮಗು ಪ್ರೀತಿ ಇವೆಲ್ಲ ಪಡಿಬೇಕು. ಇವೆಲ್ಲ ಪಡಿಬೇಕಂದ್ರೆ ನಾನು ಬದುಕಬೇಕು. ನೀವು ಹೇಳೋ ಥರ ನಾನು ಬದುಕಬೇಕು. ಹಲೋ ಎಲ್ರಿ ಇದ್ದೀರಾ? ಇಷ್ಟೊತ್ತು ಫ್ಯೂಚರ್ ಹೆಂಡತಿ ಜೊತೆ ಮಾತಾಡಿದ್ದೆಲ್ಲ, ಅವಳು ನಂಗೆ ಸಾಯ್ಬೇಡ ಅಂತ ಹೇಳಿದ್ದೆಲ್ಲ ನಮ್ಮೇನ? ಇದನ್ನೆಲ್ಲ ನೋಡ್ತಾ ಇದ್ರೆ ಅವಳು ಹೇಳ್ದಾಗೆ ನಿಜ ಅನಿಸ್ತಾ ಇದೆ. ನಂದಿನಿ ಲವ್ ಹೋದ್ರೆ ಅದ್ರ 10ರಷ್ಟು ಫ್ಯೂಚರಲ್ಲಿ ಲವ್ ಸಿಗುತ್ತೆ. ಆದರೆ ನಾನೇ ಹೋದ್ರೆ ಇಲ್ಲ. ನಾವು ಬದುಕಬೇಕು. ಜೀವನದಲ್ಲಿ ಸುಖ, ದುಃಖ, ಪ್ರೀತಿ, ವಾತ್ಸಲ್ಯ ಸಾವಿರಾರು ಸರಿ ಬಂದು ಹೋಗುತ್ತೆ. ಆದರೆ ಸಾವು ಅನ್ನೋದು ಒಂದೇ ಸರಿ ಬರುತ್ತೆ. ವಸ್ತು ಹೋದರೆ ಮತ್ತೆ ಸಿಗುತ್ತೆ. ಒಬ್ಬರು ಪ್ರೀತಿ ಹೋದರೂ ಮುಂದೆ ತುಂಬ ಜನರ ಪ್ರೀತಿ ಸಿಗುತ್ತೆ. ಆದರೆ ಪ್ರಾಣ ಹೋದರೆ ಎಲ್ಲಿ ಸಿಗುತ್ತೆ?